ಕಂಡ್ರೆ ಎಂಥವ್ರಿಗಾದ್ರೂ ಒಂದು ಕ್ಷಣ ಮೈ ಜುಮ್ ಅನ್ನುತ್ತೆ. ಇತ್ತ ಭೀಕರ ಅಪಘಾತದಲ್ಲಿ ಸಂಪೂರ್ಣ ಜಖಂ ಆಗಿರುವ ಕಾರ್, ಅತ್ತ ರಸ್ತೆ ಡಿವೈಡರ್ ಡಿಕ್ಕಿ ಹೊಡೆದು ಪಲ್ಟಿ ಆಗಿರುವ ಕ್ಯಾಂಟರ್. ಹೌದು, ಅಷ್ಟಕ್ಕೂ ಈ ಭೀಕರ ಅಪಘಾತವಾಗಿರೋದು ಬೆಂಗಳೂರು ಗ್ರಾಮಾಂತರ ಹೊಸಕೋಟೆ ಹಾಗೂ ದಾಬಸ್ಪೇಟೆಗೆ ಸಂಪರ್ಕ ಕಲ್ಪಿಸುವ ಟಿ ಸತ್ಯವಾರದ ಹೆದ್ದಾರಿ ರಸ್ತೆಯಲ್ಲಿ. ಅಂದ್ಹಾಗೆ ಈ ರಣಭೀಕರ ಅಪಘಾತದಲ್ಲಿ ಸತ್ತದ್ದು ಒಬ್ಬರಲ್ಲ, ಇಬ್ಬರಲ್ಲ, ಬರೋಬ್ಬರಿ 7 ಜನ. ಇನ್ನು ಅಪಘಾತಕ್ಕೆ ಸಂಬಂಧಿಸಿದಂತೆ ಜಾಲಿ ರೈಡ್ಗಂತ ಬಂದಿದ್ದ 6 ಜನ ವಿದ್ಯಾರ್ಥಿಗಳಿಗೆ ತಮ್ಮ ಕೊನೆಯ ಜಾಲಿ ರೈಡ್ ಆಗಿದ್ದು ಅಪಘಾತದಿಂದ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೇಲ್ನೋಟಕ್ಕೆ ವೇಗವಾಗಿ ಕಾರ್ ಚಲಾಯಿಸಿರುವ ಪರಿಣಾಮ ಮುಂದೆ ಸಂಚರಿಸುತ್ತಿದ್ದ ಬೈಕ್ ಡಿಕ್ಕಿ ಹೊಡೆದಿದ್ದಾರೆ. ಇದರ ಪರಿಣಾಮ ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ನಂತರ ಕಾರ್ ನಿಯಂತ್ರಣ ಕೈಗೆ ಸಿಗದ ಪರಿಣಾಮ ಮುಂದೆ ಹೋಗುತ್ತಿದ್ದ ಕ್ಯಾಂಟರ್ಗೆ ಡಿಕ್ಕಿ ಹೊಡೆಯಲಾಗಿದೆ. ಡಿಕ್ಕಿಯ ರಭಸಕ್ಕೆ ಕಾರಿನಲ್ಲಿದ್ದ 6 ಜನ ಯುವಕರ ಪ್ರಾಣ ಪಕ್ಷಿ ಸ್ಥಳದಲ್ಲೇ ಹಾರಿ ಹೋಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಖಾಸಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. Okay, ನೀವು ಕೂಡ ಹೋಗಿ. Thank you, sir. Go ahead. Yes, sir. We'll go back. We'll have to come back. Okay. ಈಗ ಇಲ್ಲಿ ಯಾರೋ ಅಲ್ಲಪ್ಪ ಅಲ್ಲಿ ಬಿದ್ದಾಗಿ ಆಗಿರೋದು ಸರ್ ಈ ಘಟನೆ. ಅದು ಹತ್ ಕಡೆಯಿಂದ ಕ್ಯಾಂಟರ್ ಬರ್ತಾ ಇತ್ತು, ಅವ್ನು ಬ್ರೇಕ್ ಹಾಕಿದ್ದಾನೆ. ಅಲ್ಲಿ ಇದು ವೀಲು ಕಳ್ಸ್ಕೊಂಬಂದು ಇಲ್ಲಿ ಬಿದ್ದಿದೆ. ವೀಲ್ ಕಳ್ಸ್ಕೊಂಡ್ ಬಿಡ್ತಾನೆ, ಯಾವ್ದೋ ಕಾರ್ ಬಂದು ವೀಲ್ ಹೊಡೆದ್ಬಿಟ್ಟು ಇದು ಅಪೋಸಿಟ್ ತಿರುಗಿತ್ತು. ಮತ್ತೆ ಇದು ಜಯಂಟ್ರ್ ಬಂದು ಇದು ನಮ್ ಬಸ್ ಹೊಡಿಬೇಕಾಯ್ತು. ಇದು ಜಯಂಟ್ರು ಬಸ್ ಹಂಗೆ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ಹಾಕಿ ಮತ್ತೆ ಬಂದ್ ನೋಡೋಷ್ಟಿಗೆ ಕಾರು ಆಕ್ಸಿಡೆಂಟ್, ಮತ್ತೆ ಅಲ್ಲೊಂದು ಬೈಕ್ ಇತ್ತು, ಬೈಕು ಆಕ್ಸಿಡೆಂಟ್ ಆಗಿತ್ತು. ಬೈಕ್ ಸ್ಪಾಟ್ ಆಗ್ಬಿಟ್ಟಿದ್ದ. ನೀವು ನೋಡಿದಾಗ ಯಾವ ರೀತಿ ಇತ್ತು ಘಟನೆ? ಸರ್ ನಾವ್ ನೋಡಿದಾಗ ಭಯಂಕರ ಇತ್ತು. ನೋಡಿದ್ರೆ ಅಲ್ಲಿ ಬೈಕ್ ನೋಡಿದ್ರೆ ಭಯಂಕರ ಆಗಿತ್ತು ಬೈಕ್. ಅವನು ನೀವು ಕೂದಲು ಒಂದೇ ಒಂಚೂರು ಜಸ್ಟ್ ಮಿಸ್ ಗ್ಲಾಸ್ಗೆ ಗ್ಲಾಸ್ ಹೊಡಿಬೇಕಾಯ್ತು. ಅದೊಡ್ದೇ ನಮಗೂ ಸಮಸ್ಯೆ ಆಗುತ್ತೆ. ಕಣ್ಣು ಇಲ್ಲ ಏನಾದ್ರು ಒಂದು ಹೋಗಿರುತ್ತೆ. ಹೌದು, ಪೊಲೀಸ್ ಅವ್ರಿಗೆ ನಾವೇ ಗೂಗಲ್ ಅಲ್ಲಿ ಕಾಲ್ ಮಾಡಿ ತಿಳಿಸ್ತೇವೆ ಸರ್. ಸುಲಿಬೆಲೆ ಪೊಲೀಸ್ ಸ್ಟೇಷನ್ಗೆ. ಎಷ್ಟು ಜನ ಇದ್ರು ನೀವು ಡೆತ್ ಆದಾಗ? ಸರ್ ಡೆತ್ ಆದಾಗ ನಾವು ಇಲ್ಲಿ ಒಂದ್ 4-5 ಜನ ಇದ್ರಿ ಅಷ್ಟೇ ಸರ್. ಅವ್ರ್ಯಾರು ಒಂದ್ 2-3 ಲೇಡೀಸು ಎಲ್ಲ ಇದ್ರು ಆ ಟೈಮಲ್ಲಿ. ನಾವ್ ಇದ್ ಕಡೆ ಸರ್ ಹೊಸಕೋಟೆ ಸೈಡ್ ಹೋಗ್ತಾ ಇದ್ರಿ. ಹೌದು, ನಮ್ದು ಸಾನಾ ಟೂರ್ಸ್ ಅಂತ ಟ್ರಾವೆಲ್ಸ್ ಅಂತ ಹೇಳಿ ಬಸ್ಸು. ಎಷ್ಟು ಗಂಟೆಗೆ ಸರ್ ಇದು ಘಟನೆ? ಸರ್ 4:30. ಸರ್ ನೀವೇನಾದ್ರೂ ಇದ್ರಾ? ಸರ್ ಅದೇ ಸರ್, ಇದು ಅವನು ಯಾವಾಗ ಲಾರಿ ಬ್ರೇಕ್ ಹಾಕಿದಾನ ಅದು ಇದು ಕಳ್ಸ್ಕೊಂಬಂದ್ ಬಿದ್ದಿದ್ದ. ಹೌದು. ಇನ್ನು ಮೃತರೆಲ್ಲರೂ ಅಪ್ಪ ಅಮ್ಮನ ಹೆಗಲೆತ್ತರಕ್ಕೆ ಬೆಳೆದು ನಿಂತಿದ್ದ ಮಕ್ಕಳು ಅನ್ನೋದು ಬೇಸರದ ಸಂಗತಿ. ಕಾರ್ನಲ್ಲಿದ್ದ 6 ಮಂದಿಯೂ SSLC PUC ಓದ್ತಾ ಇದ್ದ ವಿದ್ಯಾರ್ಥಿಗಳಾಗಿದ್ದಾರೆ. ಇನ್ನು ಇದೇ ಅಪಘಾತದಲ್ಲಿ ಬಲಿಯಾದ ಬೈಕ್ ಸವಾರನ ಕತೆ ಕರುಳು ಹಿಂಡುವಂತಿದೆ. ಮನೆಗೆ ಆಧಾರ ಸ್ತಂಭವಾಗಿದ್ದ ಗಗನ್ ಎಂಬ ಯುವಕ ತನ್ನದಲ್ಲದ ತಪ್ಪಿಗೆ ವಿಧಿ ಆತನ ಬದುಕಲ್ಲಿ ಅಟ್ಟಹಾಸ ಮೆರೆದಿದೆ. ಅಪಘಾತದಲ್ಲಿ ಮನೆಗೆ ಆಸರೆಯಾಗಿದ್ದವನ ಸಾವಿನಿಂದ ಕುಟುಂಬಕ್ಕೆ ಬರಸಿಡಿಲೆ ಬಡಿದಂತಾಗಿದೆ. ಕಣ್ಣಿಲ್ಲದ ತಾಯಿಗೆ ಕಣ್ಣಾಗಿದ್ದ ಗಗನ್ ಸಾವಿನ ವಿಚಾರ ಕೇಳ್ತಿದ್ದಂತೆ ತಾಯಿ ಹೃದಯವೇ ಛಿದ್ರವಾಗಿದೆ. ಪ್ರತಿದಿನ ಮಗನ ಆಸರೆಯಲ್ಲೇ ಜೀವಿಸುತ್ತಿದ್ದ ತಾಯಿ ಮಗನನ್ನ ಕಳೆದುಕೊಂಡು ಅನಾಥಳಾಗಿದ್ದಾಳೆ. ವಿಧಿ ಆಟದ ನಡುವೆ ಭೀಕರ ಅಪಘಾತದಿಂದ ಮಕ್ಕಳ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಇವತ್ತು ಅರ್ಲಿ ಮಾರ್ನಿಂಗ್ ಇಲ್ಲಿ ಸುಲಿಬೆಲೆ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ಫಸ್ಟ್ ಒಂದು 2 ವೀಲರ್ಗೆ XUV ವೆಹಿಕಲ್ ಅವರು ಹೊಡೆದಿದ್ದಾರೆ. ಅದರಲ್ಲಿ 2 ವೀಲರ್ ರೈಡರ್ ಆದ್ರೂ ಅವ್ರು ಡೆತ್ ಆಗಿದೆ. ಮತ್ತು ತದನಂತರ ಬೇರೆ ಒಂದು ಗಾಡಿಗೆ ಕೂಡ ಹೊಡೆದಿದ್ದಾರೆ. ಅದರಿಂದ ಆ ಗಾಡಿ ಕೂಡ ಪಲ್ಟಿಯಾಗಿ ಡ್ರೈವರ್ಗೆ ಗಾಯ ಆಗ್ತದೆ. ಅದೇ ಇಂಪ್ಯಾಕ್ಟ್ ಆ ಗಾಡಿ XUV ಈಗ ನಾವು ವೆಹಿಕಲ್ ಎಲ್ಲ ಕ್ಲಿಯರ್ ಮಾಡಿ ಬಾಡಿ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಅದರಲ್ಲಿ 3 ಜನ ಬೈಕ್ ರೈಡರ್ ಮತ್ತೆ
ಆಕ್ಚುಲಿ ಇಬ್ರು ನಾವು ಐಡೆಂಟಿಫೈ ಆಗಿದೆ. ಅವರು ಪೇರೆಂಟ್ಸ್ ಅವ್ರಿಗೆ ಮತ್ತೆ ರಿಲೇಟಿವ್ ಅವ್ರು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಮುಂದಿನ ಪ್ರಕ್ರಿಯೆ ಏನಾದ್ರು ಕಂಪ್ಲೀಟ್ ಮಾಡ್ತೇವೆ. ಅದ್ರ ಜೊತೆಗೆ ಬಾಕಿ ಅವ್ರದ್ದು ಕೂಡ ಐಡೆಂಟಿಫೈ ಮಾಡಕ್ಕೆ ಈಗ ಎಫರ್ಟ್ಸ್ ನಮ್ಮ ಆಫೀಸರ್ಸ್ ಮಾಡ್ತಾ ಇದ್ದಾರೆ. ಮತ್ತು ಈಗ ಮುಂದಿನ ಕ್ರಮ ಇನ್ವೆಸ್ಟಿಗೇಷನ್ ಮೂಲತಃ ಯಾವ ಕಡೆ ಸರ್ ಅವರು? ಈಗ ಇದರಲ್ಲಿ ಇಬ್ರು ಗೊತ್ತಾಗಿದೆ. 3 ದಿನದಲ್ಲಿ ಬೆಂಗಳೂರು ಅವರು ಇದ್ದಾರೆ ಅಂತ ಗೊತ್ತಾಯ್ತು. ಬಾಕಿ ಅವ್ರಿಗೆ ಈಗ ಐಡೆಂಟಿಫೈ ಮಾಡ್ತಾರೆ. ಸರ್ಕಾರ ಅವ್ರು ಏನಾದ್ರು ಡ್ರಿಂಕ್ಸ್ ಮಾಡಿರೋದೇನಾದ್ರು ಅದು ಈಗ ನಾವು ಏನ್ ಹೇಳಕ್ಕಾಗಲ್ಲ, ಅದು ತನಿಖೆ ಆಗುವಾಗ ಗೊತ್ತಾಗ್ತದೆ. ಒಟ್ಟಾರೆ ಘಟನೆಯು ಎಂಥವರಿಗಾದ್ರೂ ಮನಸ್ಸಿಗೆ ಘಾಸಿಗೊಳಿಸುವಂಥದ್ದು. ಒಮ್ಮೆ ಪೋಷಕರು ಮಕ್ಕಳಿಗೆ ಕಾರ್ ಕೊಡುವ ಮೊದಲು ಯೋಚಿಸಬೇಕಾಗಿದೆ. ಇನ್ನು ಅಪಘಾತಕ್ಕೆ ಸಂಬಂಧಿಸಿದಂತೆ ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇನ್ನಷ್ಟು ಹೆಚ್ಚಿನ ಮಾಹಿತಿ ಕಲೆ ಹಾಕಲು ಪೊಲೀಸರು ಮುಂದಾಗಿದ್ದಾರೆ.